ಬಟ್ಟೆ ವ್ಯಾಪಾರ ಮಾಡೋಕ್ಕೆ ಆಗಲ್ಲ. ಅದಕ್ಕೇ ಸುಮ್ಮನತ್ತ ಯಾವ್ದಾರ ಹೊಲ್ದಗಳದ್ದು ಬದುಕು ಮಾಡೋಣ ಅಂತ ಇದ್ದೀನಿ. ಬಟ್ಟೆ ವ್ಯಾಪಾರ ಮಾಡೋದು ಆಗಲ್ಲ, ಒತ್ಕೊಂಡು ತಿರ್ಗೋಕ್ಕಾಗಲ್ಲ. ಮನೆ ತಾಗೆ ಇರಲಿ, ಯಾರನ್ನ ಬೇಕಿದ್ರೆ ಮನೆ ತಾಗೆ ಬಂದು ತಗೊಂಡು ಹೋಗ್ತಾರೆ. ಅಲ್ಲೇ ಸೀರೆ ಬಿಸ್ನೆಸ್ ಮಾಡ್ತಾಳಲ್ಲ, ಅವಳಿಗೆ ಹೇಳ್ತೀನಿ ಫೋನ್ನಾಗೆಲ್ಲ ಕಳಿಸ್ಕೊಡೋದು ಅದು ಮಾಡಮ್ಮ ಅಂತ ಹೇಳಿ, ನಮ್ಮದು ಫೋನ್ನಾಗೆ ಮಾಡು ಅಂತೇಳಿ ಫೋನ್ನಾಗೆ ಕಳ್ಸೋದು ಅದು ಮಾಡ್ತೀನಿ ಅಷ್ಟೇ. ಇದು ಆಗಲ್ಲ. ಸುಮ್ಮನೆ ಮಾಡಿ ಬಂದೈತೆ, ಕಡಲೆ ಗಿಡ ಹಾಕ್ತೀನಿ. ಕಡಲೆಕಾಯಿ ಬಿತ್ತು ಸೀರೆ ಸುಮ್ಮನೆ ಕಡಲೆಕಾಯಿ ಹಾಕ್ತಾಳೆ. ನನಗೆ ಕಡಲೆಕಾಯಿ ಚೆನ್ನಾಗಿ ರೇಟ್ ಸಿಗುತ್ತೆ. ಈರುಳ್ಳಿ ಕಡಲೆಕಾಯಿ ನಾನು ಹಾಕ್ತೀನಿ ಒಂದು 2 ಎಕರೆಗೆ. ಇವರೇ ತರುಣ ನಮ್ಮಮ್ಮ ಏನೋ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ ನೋಡು. ಪಾಪ ನಮ್ಮಮ್ಮನಿಗೆ ಒಂಥರ ಯೋಚನೆ ತರುಣ. ಅಕ್ಕ, ಏನಕ್ಕೆ ಯೋಚನೆ ಮಾಡ್ತಾ ಇದೆಯಾ? ಯೋಚನೆ ಮಾಡಬೇಡ. ಯೋಚನೆ ಮಾಡೋ ಅಂಥದ್ದೇನಾಗೈತೆ? ಏನು ಮಾಡೋಣಪ್ಪ, ಇವಾಗ ನಾನು ಬಟ್ಟೆ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡೆ, ಆಗಲ್ಲ. ಇವಾಗ ಸಾಕಾದಂಗೆ ಆಗುತ್ತೆ ಓದ್ಕೊಂಡು ಓಡಾಡ್ಬೇಕಂದ್ರೆ. ಕೈ ಕಾಲು ಎಲ್ಲ ಭಾಳ ನೋವು ಬರ್ತವೆ ಕಣೋ. ಅದಕ್ಕೆ ಅತ್ತ ಸುಮ್ಮನೆ ನಾನು ಕಡಲೆ ಬೀಜ ಹಾಕೋಣ ಹೊಲ್ದಾಕಿ ಅಂದ್ಕೊಂಡಿದ್ದೀನಿ. ಕಡಲೆ ಬೀಜ ಹಾಕತ್ಲಾಗೆ ಕಡಲೆ ಬೀಜ ಬಿತ್ತಿಸಿ ಸುಮ್ಮನೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಹೊಲ ಮಾಡೋಣ ಅಂತ. ಸರಿ ಆಯಿತು, ಬಿಡ್ಸಕ್ಕ. ನಾನೆಲ್ಲ ಇಲ್ಲೋಡು ಕಡಲೆ ಬೀಜ ಕೊಡಿಸೋ ಜವಾಬ್ದಾರಿ ನಂದು. ನಾನು ಬೀಜ ಎಲ್ಲ ಕೊಡಿಸ್ತೀನಿ. ಬೀಜ ಕೊಡೋರು ನನಗೆ ಪರಿಚಯ ಇದ್ದಾರೆ. ನಾನು ನಿನಗೆ ಕೊಡಿಸ್ತೀನಿ, ಬೇಕಾದ್ರೆ ನೀನು ತಲೆ ಕೆಡಿಸ್ಕೋಬೇಡ. ಬೀಜ ಮತ್ತು ತೊಗರಿ ಬೀಜ, ರಾಗಿ ಬೀಜ ಎಲ್ಲ ಕೊಡಿಸ್ತೀನಿ. ಮಾಡೋದಾದ್ರೆ ಎಲ್ಲ ಮಾಡಿಬಿಡು. ಪ್ರತಿಯೊಂದು ಬೀಜನೂ ಕೊಡಿಸ್ತೀನಿ. ಈರುಳ್ಳಿ ಬೀಜ ಎಲ್ಲ ಪ್ರತಿಯೊಂದನ್ನು ಎಲ್ಲ ಕೊಡ್ತೀನಿ. ನೀನು ಮಾಡೋದಾದ್ರೆ ಮಾಡಿಬಿಡಕ್ಕ. ಹಂಗೆ ಮಾಡಮ್ಮ ಸುಮ್ಮನೆ. ತರುಣ ಹೇಳ್ತಾ ಇದ್ದಾನಲ್ಲ, ಹೆಂಗೂ ಹೊಲ ಐತೆ, ಹೊಲ ಇದ್ದು ಕೊಟ್ಟು ನಾವೇ ಹಾಕ್ಬಿಡ್ಬೇಕು, ಹೋಗಿ ಎಲ್ಲ ಗೇಸಿ ಮಾಡಬೇಕು. ಇವಾಗ ಅಲ್ಲಿ 5 ಎಕರೆ ಐತೆ ಅಂದಮೇಲೆ 5-6 ಎಕರೆ ಹೊಲ ಐತೆ ಅಂದಮೇಲೆ ಎಲ್ಲ ನಮಗೆ ಬರುತ್ತೆ. 5-6 ಎಕರೆ ಹೊಲನೂ ಜಾಸ್ತಿನೇ ಐತೇನೋ 5-6 ಎಕರೆಗೆ. ನಾನು ಒಂದು 10-12 ಎಕರೆ ಹೊಲ ಐತಿ. 10-12 ಎಕರೆ ಹೊಲದಾಗೆ ಇವಾಗ ನಾವು ಒಂದು 5 ಎಕರೆ ಮಾಡ್ಕೋಬೇಕು ಅಷ್ಟೇನು. 3 ಭಾಗ ಅಂತಂದರೆ 10-12 ಎಕರೆನಾಗ ನಮ್ಮ ಅಪ್ಪ ಇರ್ದು ಹೊಲ ಐತೆ ಕಣ. ಅದ್ರಾಗೆ ಇವಾಗ 10-12 ಎಕರೆ ಹೊಲ ಅಂತಂದರೆ 12 ಎಕರೆ ಅಂತ ಅಂದ್ರೂ ಒಂದು 4 ಎಕರೆ ಆದರೂ ಬರುತ್ತೆ. 4 ಎಕರೆ ಅಂತ ಅಂದ್ರೂ ಬಗೆರ್ಕೋಬೋದು. ಸರಿ ಆಯಿತು, ಮಾಡ್ರಕ್ಕ. 4 ಎಕರೆಗೆ ಏನು ಬೆಳೆ ಬೆಳಿಬೋದು? ಮಸ್ತ ಬೆಳಿಬೋದು. ಏನು ಬೇಕಾದ್ರೂ ಬೆಳಿಬೋದು. ಅದಕ್ಕೆ ಸ್ವಲ್ಪ ಇವಳು ಕಡಲೆ ಗಿಡ ಹಾಕ್ಯವಳೆ ನಮ್ಮ ಗೊಂಬೆಲಿ, ನಮ್ಮ ಅಕ್ಕಯ್ಯ. ಅದಕ್ಕೇ ನಾನಿವಾಗ ಇನ್ನೊಂದು ಸ್ವಲ್ಪ ಉಳಿಕೆ, ಅದಕ್ಕೆ ನಾನು ಹೋಗಿ ಗೇಸ್ಬಿಟ್ಟು, ನನಗೂ ಅಧಿಕಾರ ಐತೆ ಹೋಗಿ ಗೇಸಿ ಎಲ್ಲ ನಾನು ಕಡಲೆ ಗಿಡ ಹಾಕ್ತೀನಿ ಅಷ್ಟೇ. ನಾನೆಲ್ಲ ಗೇಸ್ತೀನಿ, ಹೋಗಿ ಗೇಸ್ಬಿಟ್ಟು ನಾನು ಬೀಜ ಬಿತ್ಕೊಂಡು ನಾನು ಬೆಳ್ಕೊಂಡು ತಿಂತೀನಿ ಅಷ್ಟೇ. ಹೆಸ್ರಿಗೆ ಮಾಡಿಸ್ಲೇಳು. ಮತ್ತು ಆ ದೊಡ್ಡಮ್ಮ ನಮ್ಮದು ಹೊಲ ಅಂತಿತ್ತು, ನಂದು ಹೊಲ ಅದು, ನಾನೇ ಅದಕ್ಕೆ ಬಿಡ್ತೀನಿ, ನಂದು ಅದು ಅಂತ ಹೇಳ್ತಿತ್ತು. ದೊಡ್ಡಮ್ಮ ತಾಂಡಿರೋದಂತೆ. ತಾಂಡಿರೋದೊಳೊಬ್ಳಿಗೆ ಬಿಟ್ರೆ ಆತಲ್ಲ ನೀನು. ಅವಾಗ ನಮ್ಮಮ್ಮಯ್ಯ ಆತ ಹಿಂಗೆ ಕೃಷ್ಣಪ್ಪಂತಾಗೆ ಜಗಳ ಮಾಡ್ಕೊಳ, ಕೃಷ್ಣಪ್ಪಂದೇ ಹೆಸ್ರಿಗಿರೋದ ಇವಳ ಹೆಸ್ರಿ ಮಾಡಿಸಿದ್ರು ಅಷ್ಟೇ. ಅಪ್ಪನ ಕುರಿ ಎಲ್ಲನ ತಗೊಂಡೋಗಿದ್ದೀರ ಅಂತ ಹೇಳಿ ಇವಳ ಹೆಸ್ರಿಗೆ ಮಾಡಿಸಿದ್ರು ಅಷ್ಟೇ ಹೊಲನ. ಮತ್ತು ತಿರ್ಗ ನಮ್ಮಮ್ಮಯ್ಯ ಕೃಷ್ಣಪ್ಪನ ಜೊತೆಗೆ ಅದು ಮಾರುತ್ತೆ ಅಂತ ಅವ್ನು ಕೃಷ್ಣಪ್ಪಂದದ ಹೊಲ. ಅವನ ಹೆಸ್ರಿಗಿರೋದ. ನಮ್ಮದು ದುಡ್ಡೆಲ್ಲನ ಎಷ್ಟೊಂದು ಬಡ್ಡಿ ದುಡ್ಡಿಗೆಲ್ಲ ಇಸ್ಕೊಂಡಿದ್ದ, ಅವನೆಲ್ಲ ಮಾಡಿಸ್ಕೊಟ್ಟಿದ್ದ ಅವನದು ಹೊಲ ಅದು. ಈಗಲೂ ಐತೆ ಹಣೆ ಕೃಷ್ಣನೇ ಬೇಕಾದ್ರೆ ಕರ್ಕೊಬತ್ತೀನಿ. ಏನು ಎಲ್ಲರಿಗೂ ಸೇರಿರೋದು, ಏನು ಅವಳೊಬ್ಳಿಗೆ ಅಲ್ಲ. ಅವಳೊಬ್ಳ ಹೆಸ್ರಿಗೆ ಮಾಡಿಸ್ತಿಟ್ಕೆ ಅವಳು ಒಬ್ಳದೇ ಆಗ್ಬಿಡುತ್ತೆ ಹಂಗಾರೆ. ಮತ್ತು ತಮ್ಮನೂ ಕೇಳಿಲ್ಲ, ಅದು ಗೊಂಬೆಲ ದೊಡ್ಡಮ್ಮಗೆ ಮಾತ್ರ ಅಂತ ಸೇರಿರೋದು. ಅದ್ಯಾಕೆ ಯಾರೇನಂತಾರೆ, ನಾನೇನು ಹೋಗಿ ಉಳ್ಮೆ ಮಾಡಿಸ್ತೀನಿ. ಬಿಡಲ್ಲ. ಇನ್ನೇನು ಇವತ್ತು ಬೀಜ ತಗೊಂಬಂದು ಕೊಟ್ರಿ, ಈಗ ಇವತ್ತು ತಗೊಂಬರಪ್ಪ, ಇವತ್ತು ತಗೊಂಬಂದು ಕೊಡು, ನಾನು ಬಿತ್ತಿಸ್ತೀನಿ. ಬಿತ್ತಿಸಿ ಹೆಂಗ ಇದು ಮಾಡ್ತೀನಿ, ಬಿತ್ತಿಸ್ತೀನಿ, ಬಿಡಲ್ಲ. ಹೋಗಿ ನಾನು ಮಾಡ್ತಿದ್ರೆ ನಮ್ದಮ್ಮಂಗೆ ಆಗುತ್ತೆ ಹೊಲ. ಅದಕ್ಕೆ ಬಟ್ಟೆ ತಗೊಂಡು ತಿರ್ಗೋಕ್ಕಾಗಲ್ಲತ್ತ, ಸುಮ್ಮನೆ ಹೊಲ ಬಿಚ್ಚಿ ಹೊಲ ಮಾಡೋಣ ಅಂತೇಳಿ ಕಡಲೆ ಗಿಡ ಹಾಕಿರಿ. ಮಳೆ ಚೆನ್ನಾಗಿ ಬರ್ತೈತಿ ಈ ವರ್ಷ. ದಿನ ಬೇಡ ಬೇಡ ಅಂದಂಗೆಲ್ಲ ಬರುತ್ತೆ. ಮಳೆ ಚೆನ್ನಾಗಿ ಬಂದೈತಿ, ಯಾವ ಮಸ್ತಾಗೈತಿ. ಅದಕ್ಕೇ ಸುಮ್ಮನೆ ಬಿತ್ತಿಸ್ಬಿಡ್ತೀನಿ. ಬಿತ್ತಿಸಿ ಏನು ಚೆನ್ನಾಗೆಲ್ಲ ಇದಾಗಂಗೆ ಮಾಡ್ತೀನಿ. ಸರಿ ಆಯ್ತು, ಇವತ್ತು ತಗೊಂಬಂದು ಕೊಡ್ತೀನಿ. ತಗೊಂಬಂದು ಕೊಟ್ಮೇಲೆ ಹೆಂಗೋ ಮಾಡ್ಕೊಳ್ರಿ. ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡಿ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಈಗ ಉಳುಮೆ ಮಾಡಿ ಎಲ್ಲ ಗೇಕೆಂತ ಇದ್ರೇ ಅಕ್ಕ ನಮ್ಮದು ಅಂತ ಗೊತ್ತಾಗೋದು. ಇಲ್ಲ ಅಂತ ಅಂದರೆ ಇಲ್ಲ. ನಾನು ಶಿವನಿಗೆ ಅದೇ ಹೇಳಿದ್ದು. ಏನಾದರೂ ಮಾಡಿ ಜಮೀನಿದ್ರೆ ಬೇಕಾದ್ರೆ ನಾನೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸರಿ ಆಯ್ತು ಕಣಪ್ಪ. ಹೆಂಗ ನೋಡು, ನೀನು ನನಗೆ ಸಹಾಯ ಮಾಡೋಕ್ಕೆ ಬಂದೆ. ನಾನಿವಾಗ ಬೀಜ ಎಲ್ಲ ಎಲ್ಲಿಂದ ತರಿಸ್ಲಪ್ಪ ಅನ್ಕೊಂತಿದ್ದೆ. ದುಡ್ಡು ಎಲ್ಲ ಬೆಳೆ ಬೆಳೆದ್ಮೇಲೆ ಕೊಡ್ತೀವ. 2 ದಿನ ದುಡ್ಡು ಅಡ್ಜಸ್ಟ್ ಮಾಡಿಕೆ. ದುಡ್ಡೇ ಕೊಡಬೇಡ ಬಿಡಮ್ಮ. ಅಷ್ಟೊಳ್ಳೆ ಹುಡುಗ ಗೊತ್ತಾ ತರುಣ, ತುಂಬ ಒಳ್ಳೆಯವನು. ನಮ್ಮ ಕಷ್ಟಕ್ಕೆ ಆಗ್ತಾನೆ ಬಿಡಮ್ಮ. ನಮ್ಮ ಕಷ್ಟಕ್ಕೆ ಆಗ್ತಾನೆ. ಪ್ರೀತಕ್ಕ ಹೋಗಿಲ್ವಾ ಇವತ್ತು ವ್ಯಾಪಾರಕ್ಕೆ? ಹೋಗಿಲ್ಲ, ಕೈ ಕಾಲೆಲ್ಲ ನೋವು ಬರುತ್ತೆ, ಹೊತ್ಕೊಂಡು ಓಡಾಡೋಕ್ಕಾಗಲ್ಲ. ವ್ಯಾಪಾರ ಇಲ್ಲ, ಯಾರೂ ತಗೊಂಬಲ್ಲ. ಅಯ್ಯೋ, ಕಮ್ಮಿ ಬಾಯಿಗೆ ಬಂದಂಗೆ ಕೇಳ್ತಾರೆ. 150-200 ರೂಪಾಯಿ ಕೇಳ್ತಾರೆ. 150-200 ರೂಪಾಯಿಗೆ ಯಾಕೆ ಬರುತ್ತೆ?
ಹೋಗು, ನಾನು ಅದಕ್ಕೆ ಕೊಡಲ್ಲ ಅಂತ ಹೇಳಿ ಹಂಗೆ ಇಟ್ಕೊಂಡಿದ್ದೀನಿ. ಫೋನ್ನಾಗೆ ಹಾಕ್ಬಿಡು, ನೀನು ಫೋನ್ನಾಗೆಲ್ಲ ಸೇಲ್ ಮಾಡು, ಪರವಾಗಿಲ್ವೇ? ನಿನ್ನ ಸೀರೆ ಬಿಸ್ನೆಸ್ ಎಲ್ಲ ಹೆಂಗೆ ಆಗ್ತಾಯಿದೆ? ಭಾಳ ಚೆನ್ನಾಗಿ ಆಗ್ತಾಯಿದೆ ರೀತಾ ಅಕ್ಕ. ನಾನೆಲ್ಲ 200 ರೂಪಾಯಿಗೆ ಸೀರೆ ತೊಗೊಂಬಂದು 1,100 ಮಾರ್ತಾ ಇದ್ದೀನಿ. ಎಲ್ಲ ಕಡಿಮೆ ಬೆಲೆಗೆ ಸಿಗ್ತಾ ಇದ್ದಾವೆ ನನಗೆ. ಎಲ್ಲ ತಗೊಂಬಂದು ಹೋಲ್ಸೇಲ್ ಇದರಲ್ಲಿ ತಗೊಂಬರ್ತೀನಿ, ಪೆಂಡಿ ಗಟ್ಟಲೆ ತಗೊಂಬಂದು ಮಾರ್ತೀನಲ್ಲ, ಚೆನ್ನಾಗಿ ಒಳ್ಳೆ ಲಾಭ ಐತೆಲ್ಲ. ಬುಕ್ಕಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲೇ ಒಂದು 10-12 ಬುಕ್ ಆಗಿದ್ವು, ಎಲ್ಲ ಪ್ಯಾಕಿಂಗ್ ಮಾಡಿ ಕಳಿಸಿದ್ದೀನಿ. ಎಲ್ಲ ಚೆನ್ನಾಗಿ ಇದು ಮಾಡ್ತಾರೆ, ಭಾಳ ಚೆನ್ನಾಗಿದೆ ಬಿಡು. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ, ಎಲ್ಲರೂ ತುಂಬ ಇಷ್ಟಪಟ್ಟು ತಗೊಂತಾ ಇದ್ದಾರೆ. ಓ, ಇವ್ರು ಸೀರೆ ಬಿಸ್ನೆಸ್ ಮಾಡ್ತಾ ಇದ್ದಾರಾ? ಕಣಪ್ಪ, ಅದಕ್ಕೇನೆ ಇವ್ರ ಫೋನ್ನಾಗೆ ಎಲ್ಲ ಕಳಿಸ್ಬಿಡೋಣ. ನೈಟಿ ರೆಡಿಮೇಡ್ ಬ್ಲೌಸು ಲಂಗ ಎಲ್ಲ ತಂದಿದ್ದೀನಲ್ಲ, ಅವನು ಬುಕ್ ಮಾಡಿ ಕಳ್ಸೋ ಥರ ಮಾಡೋಣ ಅಂತ. ಇನ್ನು ನಾವು ಸ್ವಂತವಾಗಿ ಇವರೇ ಮಾಡಲಿ, ಎಲ್ಲ ನಾವು ಕೊಡ್ಸೋಣ ಅಂತ. ಇವಳು ನಾವು ಪಾರ್ಟ್ನರ್ ಆಗಿ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಮಾಡೋಣ. ನಾನು ಅದೇ ಹೇಳಿದ್ದು, ಅವೆಲ್ಲ ವಿಡಿಯೋಸ್ ಎಲ್ಲ ಮಾಡಿ ಬಿಡ್ಬೋದು. ನೈಟಿಗಳು ಎಲ್ಲ ನಿಮ್ಮ ಹತ್ರ ಇರೋವೆಲ್ಲ ತಗೊಂಬನ್ನಿ. ಎಲ್ಲ ಒಳ್ಳೆ ಕಾಟನ್ ನೈಟಿ, ಮಾರ್ಬಲ್ ನೈಟಿ, ಎಲ್ಲ ಕಾಲರ್ ನೈಟಿ, ಜಿಪ್ ನೈಟಿ ಎಲ್ಲ ಹೇಳ್ಬಿಡೋಣ. ಎಲ್ಲ ಹೇಳಿದ್ರೆ ಚೆನ್ನಾಗಿ ಒಳ್ಳೆ ಬುಕ್ ಮಾಡ್ಕೊಳ್ತಾರೆ. ಇವಾಗ ಬುಕ್ ಮಾಡ್ಕೊಳ್ಳೋದು ಜಾಸ್ತಿ ಅಲ್ವಾ, ಅದಕ್ಕೆ ಕಣಪ್ಪ. ವೈಷ್ಣು ಗಂಡ ಅಲ್ವಾ ನೀನು? ಹಾಂ, ವೈಷ್ಣು ಗಂಡ ಅಕ್ಕ ನಾನು. ಇವ್ರಿಗೆ ಪಾಪ ಇವಾಗ ನಾನು ಬೀಜ ಅದು ಕೊಡಿಸೋದೆಲ್ಲ ಹೆಲ್ಪ್ ಮಾಡೋಣ ಅಂತ ಕೊಡಿಸ್ತೀನಿ ಬಿಡಿ. ನನ್ನ ಫ್ರೆಂಡ್ ಇದ್ದಾನೆ, ಪ್ರತಿಯೊಂದು ತೊಗರಿ ಬೀಜ, ರಾಗಿ ಬೀಜ, ಈರುಳ್ಳಿದು ಎಲ್ಲ ಪ್ರತಿಯೊಂದು ಕೊಡಿಸ್ತೀನಿ, ಮಾಡಿ ಹೋಗಿ. ಏನು ಹೊಲ ಮಾಡ್ತೀರಾ ರೀತಾ ಅಕ್ಕ? ಮಳೆ ಬಂದೈತಲ್ಲ, ಇನ್ನು ಕಡಲೆ ಗಿಡ ಹಾಕೋಣ ಅಂತ. ಮಳೆ ಬೇರೆ ಚೆನ್ನಾಗಿ ಬಂದೈತೆ, ಅದಕ್ಕೆ ತೆಗೇಸಿ ಕಡಲೆ ಗಿಡ ಹಾಕೋಣ ಅಂತ. ಅಲ್ಲಿ ನಮ್ದು ಒಂದು 12 ಎಕರೆ ಹೊಲ ಐತೆ. ಅದೆಲ್ಲನ ಅವಳ ಹೆಸ್ರಿಗೆ ಐತೆ, ಗೊಂಬೆಲೆ ಹೆಸ್ರಿಗೆ. ಅದನ್ನು ಬಿಡು, ಯಾರೋ ಮಾಡ್ಕೊಂಬಂದಂಗೆ ಕೇಳ್ದಂಗೆ ಹಂಗೆ ಬಿಟ್ಟರೆ ಅವಳ ಹೆಸ್ರಿಗೆ ಹೋಗ್ತಿರುತ್ತೆ. ಅದಕ್ಕೆ ನಾವು ನಮ್ದೇನೈತೆ 4 ಎಕರೆ, ಅದನ್ನು ನಾವು ಗೇಮೆ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಮಾಡ್ಕೊಂಬನ ಅಂತ. ಅದಾಗೆ ಇನ್ನೂ ಭಾಗ ಮಾಡಿಕೊಟ್ಟಿಲ್ಲ ನಮ್ಮಪ್ಪ ಯಾವಾಗ ತಾಂಡಿರೋದು ಅವಳ ಹೆಸ್ರಿಗೆ ಮಾಡಿಸಿದ್ದಷ್ಟೇ. ಅದಕ್ಕೇ ಇವಾಗ ಅದ್ರಾಗ ಭಾಗ ಐತೆ ನಮಗೆ. ಭಾಗ ಇರೋದ್ರಿಂದ ನಾವು ಇಷ್ಟು ದಿನ ಸುಮ್ಕಿದ್ವಿ. ಇವಾಗ ಅದನ್ನ ಗೇಮೆ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಹೊಲ ಎಲ್ಲ ಬಿತ್ತೋದು ಬೆಳೆಯೋದೆಲ್ಲ ಮಾಡ್ತಿದ್ರೆ ಅದು ನಮ್ಮದು ಅಂತ ಅನ್ನಿಸ್ಕೊಂಬೋದು. ಇಲ್ಲ ಅಂತಂದರೆ ಎಲ್ಲ ಅವಳದೇ ಅಮ್ಮಂಗೆ ಆಗುತ್ತೆ. ಅದಕ್ಕೆ ಅವನಿಗೂ ಕೊಟ್ಟಿಲ್ವಂತ ಅಮ್ಮಗೆ, ಅದಕ್ಕೆ ನನಗೂ ಕೊಡಲ್ವೇ? ನನಗೂ ಕೊಡಬೇಕು. ಅದಕ್ಕೆ ನಾನು ಸುಮ್ಮನೆ ಅವಳ ಹತ್ರ ಯಾಕೆ ಉದ್ದಾಡೋದು? ಇವಾಗ ನಾನು ಹೋಗಿ ಬಿತ್ತಿಸ್ತೀನಿ, ಕಡಲೆ ಬೀಜ ಬಿತ್ತಿಸ್ತೀನಿ. ಅವಳು ಬಿತ್ತಬೇಡ ಅಂತ ಹೇಳೋಕ್ಕೆ ಬಂದಾಗ ಅವಾಗ ಮಾತಾಡ್ತೀನಿ, ಸುಮ್ಮನೆ ಮಾತಾಡಬಾರ್ದು ಅಲ್ವೇ? ಅವಳೇನು ಇವಾಗ ಏನು ಅಂದಿಲ್ಲ, ಏನಿಲ್ಲ, ಮಾತಾಡಿಲ್ಲ, ಏನಿಲ್ಲ. ನಾವು ಹೋಗಿ ಬಿಚ್ಚೋದಂತೆ ಬಿಚ್ಚೋದು. ಬಿತ್ತಿಸಿ ಎಲ್ಲ ಬೆಳೆ ಬೆಳ್ಕೊಳ್ರಿ. ಎಲ್ಲ ಬೆಳೆ ಬೆಳ್ಕೊಂಡು ಸುಮ್ಮನೆ ಬುದ್ಧಿವಂತರಾಗೋದು ನೋಡ್ರಿ. ಹೆಸ್ರಿಗೆ ಮಾಡಿಸ್ಕೊಳ್ರಿ, ಹೆಸ್ರಿಗೆ ಮಾಡಿಸ್ಕೋಬೇಕು. ಬರೀ ಬಿತ್ತಿ ಬೆಳೆ ಬೆಳ್ಕೊಂಬೋದಲ್ಲ, ಹೆಸ್ರಿಗೆ ಮಾಡಿಸ್ಕೋಬೇಕು. ಪಾಣಿ ದೊಡ್ಡ ಅವು ಇವು ಯಾತ್ರ ಅವನ ಹಿಂಗೆ ಬೀಳ್ತಿರ್ತವೆ. ಅದಕ್ಕೇ ಫಸ್ಟ್ ಹೆಸ್ರಿಗೆ ಮಾಡಿಸ್ಕೋಬೇಕು. ಹೆಸ್ರಿಗೆ ಮಾಡಿಸ್ಕೊಂಡು ಆಮೇಲೆ ಬಿಟ್ಟು ಒಂದು 2 ದಿವಸ ಒಂದು ವರ್ಷ ತನಕ ಬಿತ್ತೋದು ಬೆಳ್ಕೊಂಬೋದು ಎಲ್ಲ ಮಾಡ್ತಿದ್ರೆ ಆಮೇಲೆ ಅವರೇ ಹೆಸ್ರಿಗೆ ಮಾಡಿಸ್ಕೋಬೋದು. ಆಮೇಲೆ ಅವರೇ ಬರ್ತಾರೆ, ಅವರೇ ಕೇಳ್ತಾರೆ. ಆಮೇಲೆ ಅವಾಗ 7 ಮಂದಿ ನೀನು ಅಷ್ಟೇ. ಸುಮ್ಮನೆ ಬಿಡಬೇಡ್ರಿ. 4 ಎಕರೆ ಹೊಲ ಯಾರು ಬಿಡ್ತಾರೆ? ಯಾರು ಬಿಡಲ್ಲ. ಅದರಲ್ಲ ವೀಕ್ಷಕರೇ, ಆವಾಗ ನಮ್ಮಮ್ಮ ನಾನು ಜಗಳ ಮಾಡ್ಕೊಂಡು ಬಂದು ಆ ಕೃಷ್ಣಪ್ಪನ ಹತ್ರ ದುಡ್ಡು ಕೊಟ್ಟಿದ್ವಲ್ಲ, ಅವಾಗೆಲ್ಲ ಇಸ್ಕೊಂಡಿದ್ನಲ್ಲ, ಅದೇ ದುಡ್ಡಿಗೆ ಆವಾಗ ನಮ್ಮ ಗೊಂಬೆಲೆ ಹೆಸ್ರಿಗೆ ಹೊಲ ಮಾಡಿಸಿದ್ದ ಅವನು. ಆ ಹೊಲನ ಇನ್ನೂ ಅವಳು ನಮ್ಮ ಗೊಂಬೆಲೆ ಹೆಸ್ರಿಗೆ ಐತೆ, ನಮಗಿನ್ನೂ ಯಾರಿಗೂ ಕೊಟ್ಟಿಲ್ಲ. ಅದಕ್ಕೆ ಇವಾಗ ಹೋಗಿ ಅದ್ರಾಗೆ ನಾನು ಕಡಲೆ ಬೀಜ ಹಾಕಿ ಬೆಳೆಯೋಣ ಅಂತ ಇದ್ದೀನಿ. ಮಳೆ ಬೇರೆ ಚೆನ್ನಾಗಿ ಬಂದೈತೆ, ಅದಕ್ಕೆ ಅದನ್ನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ಟೆ ವ್ಯಾಪಾರ ಮಾಡೋಕ್ಕಾಗಲ್ಲ. ನೋಡ್ತಾ ಇರ್ರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.